ಏನಿದು? ಸುಮ್ಮನಿರ್ರಿ. ಅವನು ಹೇಳಿದ್ರೆ ನಿಮ್ಗಳ ಬುದ್ಧಿ ಎಲ್ಲಿಗೆ ಹೋಗಿತ್ತು? ಮೈ ಹುಷಾರಿಲ್ದೆ ಇರೋ ಹುಡುಗನ್ ಜೊತೆ ನೀವ್ ಅವಳನ್ನ ಕಳಿಸ್ಬೋದಾ? ಅವನೊಬ್ನೇ ಬೈಕಲ್ಲಿ ಹೋಗಿದ್ದೆ ನನಗೆ ಗಾಬರಿ ಆಗ್ತಿದೆ. ಇದ್ರಲ್ಲಿ ಅವಳನ್ ಬೇರೆ ಅವನ ಜೊತೆಗೆ ಹಿಂದೆ ಕೂರ್ಸಿ ಕಳ್ಸಿದೀರಾ. ಎಲ್ಲಾದ್ರೂ ಅವ್ನ್ ಬಿದ್ದಿದ್ ಹೋದ್ರೆ ಏನಾಗತ್ತೆ? ಇಲ್ಲಿ ನೋಡಿ, ನನ್ನ ಮಗನ್ಗೆ ಏನಾದ್ರೂ ಆಯ್ತು ಅಂದ್ಕೊಳ್ಳಿ, ನಿಮ್ಮಿಬ್ರಿಗೂ ಕೈ ಕಾಲು ಮುರಿತೀನಿ. ಅಕ್ಕ ಅಕ್ಕ ಶ್ರುತಿ ಫೇಲ್ ಆದ್ರೂ ಪರವಾಗಿಲ್ಲ, ಅವಳು ಮನೇಲೇ ಇರ್ಲಿ. ನೀನು ಅವಳನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಅವನ ಕಾಲು ಹಿಡ್ಕೊಂಡು ಬೇಡ್ಕೊಳ್ಳೋ ತರ ಬೇಡ್ಕೊಂಡೆ ಅಕ್ಕ. ಅವನೇ ಸಿಟ್ಟಲ್ಲಿ ನೀವೆಲ್ಲ ತಂದೆನಾ ಅಂತ ನನಗೆ ಬೈದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟ ಅಕ್ಕ. ನನಗೆ ತಡ್ಕೊಳಕ್ ಆಗ್ಲಿಲ್ಲ ಅಕ್ಕ. ಅಕ್ಕ ಸರಿ, ಅವ್ನ್ ಸರಿಯಾಗಿ ಆಫೀಸಿಗೆ ಹೋದ್ನ ಅಂತ ಫಾಲೋ ಅಪ್ ಮಾಡಿ. ಸರಿ ಅಕ್ಕ. ಮೀಟಿಂಗ್ ಟೈಮ್ ಆಯ್ತು, ಬಾ ಹೋಗೋಣ. ಅಯ್ಯಪ್ಪ ಬಚಾವಾದೆ. ಏನ್ರಿ ಅಭಿ ಅವತ್ತು ಶ್ರುತಿ ಬೆರಳಿಗೆ ಮದ್ದು ಹಚ್ಚಿದ್ದನ್ನ ನಿಮ್ಮ ಅಕ್ಕ ನೆನೆಸ್ಕೊಂತಿದ್ದಾರೆ. ಅದಕ್ಕೆ ಕೂಲ್ ಆಗೋದ್ರು ನೋಡ್ರಿ, ಅದು ಒಳ್ಳೇದಕ್ಕೆ. ಮುಚ್ಕೊಂಡಿರು, ನಿನ್ನ ಆಫೀಸಿಂದ ಬಂದ್ಮೇಲೆ ನೋಡ್ಕೊಂತೀನಿ ಅಕ್ಕ. ಏನ್ ಶ್ರುತಿ, ಲೇಟ್ ಆಯ್ತಾ? ಬಾವಾ ಸೂಪರ್ ಆಗಿ ಓಡ್ಸಿದ್ರಿ. ನಿಮಗ್ ಮೈ ಹುಷಾರಿಲ್ಲ ಅಂತ ಎಲ್ಲ ಹೇಳ್ತಾರೆ, ಆದ್ರೆ ಚಾನ್ಸೇ ಇಲ್ಲ ಬಾವಾ. ಸರಿ, ಎಕ್ಸಾಮಿಗೆ ಲೇಟ್ ಆಯ್ತು, ಹೊರಡು. ಬಾವಾ ಇರಿ, ಇನ್ನು 10 ನಿಮಿಷ ಇದೆ. ಎಕ್ಸಾಮಿಗೆ ಲೇಟ್ ಆಯ್ತು ಅಂತ ಅತ್ತೆ ಬಡ್ಕೋತಿದ್ರು. ಬಾವಾ ನೀವು ಜೆಟ್ ಬಂದಾಗ ಬಂದ್ರಿ ಬಾವಾ, ತುಂಬಾ ಥ್ಯಾಂಕ್ಸ್. ನೀವು ನನ್ನ ಇಲ್ಲಿ ಕರ್ಕೊಂಡ್ ಬಂದ್ ಬಿಡದೆ ಹೋಗಿದ್ರೆ ಎಕ್ಸಾಮ್ಗೆ ಕರೆಕ್ಟ್ ಟೈಮಿಗೆ ನಾನು ಬರಕ್ಕೆ ಆಗ್ತಿರ್ಲಿಲ್ಲ. ಸರಿ ಸರಿ, ಚೆನ್ನಾಗಿ ಎಕ್ಸಾಮ್ ಬರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬಾವಾ, ಬಾಯ್. ಏ ಶ್ರುತಿ, ಹುಷಾರು. ಏಯ್ ಹುಷಾರು, ಹೇಳು ಬಾ. ನಿಧಾನ. ಏಯ್ ಶ್ರುತಿ, ನೋಡು ರಕ್ತ ಬರ್ತಿದೆ. ಏಯ್ ಕೈ ತೋರಿಸು. ಅಯ್ಯೋ ನೋವ್ತಿದೆ, ಬರೀ ತರ್ಚಿದೆ ಅಷ್ಟೇ. ಬಿಡಿ, ಏನೂ ಆಗಲ್ಲ, ಬಿಡಿ. ಹಿಡ್ಕೊ. ಟೆನ್ಷನ್ ಆಗ್ಬೇಡ ಅಂತ ಎಷ್ಟು ಸಲ ಹೇಳೋದು? ಮನೆಯಿಂದ ಹೊರಡೋ ಹೊತ್ತಿಂದ ಬರೀ ಟೆನ್ಷನಲ್ಲೇ ಇದೆಯಾ? ಬೈಕಲ್ಲಿ ಬರುವಾಗ ದುಪಟ್ಟ ಗಟ್ಟಿಯಾಗಿ ಹಿಡ್ಕೋಬೇಕಲ್ವಾ? ಕೆಳಗೆ ಬಿದ್ದು ಬೈಕ್ ಚಕ್ರಕ್ಕೆ ಸಿಗಾಕೊಂಡಿದ್ದೆ ನೋಡು. ಸದ್ಯ ಏನೂ ಆಗಿಲ್ಲ, ಒಳ್ಳೇದಾಯ್ತು. ಏನು? ಏನೂ ಇಲ್ಲ, ಈಗ ಉರಿತಿಲ್ಲ ಬಾವಾ. ಮೊದಲು ಸ್ವಲ್ಪ ರಿಲ್ಯಾಕ್ಸ್ ಆಗು. ಟೆನ್ಷನಲ್ಲಿ ಹೋದ್ರೆ ಸರಿಯಾಗಿ ಎಕ್ಸಾಮ್ ಬರೆಯೋದಕ್ಕಾಗಲ್ಲ. ಮತ್ತಿಷ್ಟು ಅರ್ಜೆಂಟಲ್ಲಿ ಬೈಕ್ ಓಡಿಸ್ಕೊಂಡು ಬಂದಿದ್ದಕ್ಕೆ ಅರ್ಥನೇ ಇರಲ್ಲ. ಬಾವಾ ಖಂಡಿತ ನಾನು ಪಾಸ್ ಆಗ್ತೀನಿ. ಸರಿ ಇರು. ಅಭಿನಾ? ಹೌದು, ಅವರೇ. ಸದ್ಯ ದುಬ್ಬಟ್ಟ ಹರಿಲಿಲ್ಲ. ಇಬ್ರು ತುಂಬಾ ಕ್ಲೋಸ್ ಆಗಿದಾರಲ್ಲ. ಈಗ ಸರಿ ಹೊರಡು, ಎಕ್ಸಾಮ್ ಟೈಮ್ ಆಯ್ತಲ್ವಾ? ಸರಿ ಬಾವಾ, ಬರ್ತೀನಿ. ಬಾಯ್ ಬಾಯ್. ಹೋಗಿ ಬರ್ತೀನಿ. ಇದೇ ಒಳ್ಳೆ ಚಾನ್ಸ್. ಗಿಫ್ಟ್ ಬಗ್ಗೆ ಕೇಳ್ಬಿಟ್ಟು ಹಾಗೆ ಅಕ್ಕನ ಬಗ್ಗೆನೂ ಕೇಳ್ಬೋದು. ಅಭಿ, ಹಾಯ್ ಅಭಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀವೇನು ಈ ಕಡೆ?
ಕಾರಲ್ಲಿ ಹೋಗ್ತಿದ್ದೆ, ಹಾಗೆ ನಿಮ್ಮ ನೋಡ್ದೆ. ಹೇಗಿದ್ದೀರಾ ನೀವು? ಹಾ, ಚೆನ್ನಾಗಿದ್ದೀನಿ. ಇವಳು ಯಾಕೆ ಭಾವನ ಹತ್ರ ಮಾತಾಡ್ತಿದ್ದಾಳೆ? ಇವಳು ಹೆಂಗ್ ಬಂದ್ಲೋ ಗೊತ್ತಿಲ್ವಲ್ಲ. ಸಾರಿ ಕಣ್ರಿ, ನಿನ್ನೆ ರಾತ್ರಿ ನಿಮ್ಮ ಮೊಬೈಲು. ಅದನ್ ಬಿಡಿ, ಬೇರೆ ಮೊಬೈಲ್ ತಗೋತೀನಿ. ಹೌದು, ನಿನ್ನೆ ನಾನು ನಿಮ್ಗೊಂದು ಗಿಫ್ಟ್ ಕೊಟ್ನಲ್ಲ, ಆ ಗಿಫ್ಟ್ ನೀವು ನೋಡಿದ್ರಾ? ಅಯ್ಯೋ, ನೋಡಿಲ್ಲ ಅಂದರೆ ಫೀಲ್ ಆಗ್ತಾಳೆ. ಅರ್ಜುನ್ ಹೇಳ್ದಂಗೆ ನೋಡಿದೆ ಅಂತಾನೆ ಹೇಳ್ಬಿಡ್ಲಾ? ಹೌದು, ಅದೇ ಸೇಫ್.